ವೈಶಾಲಿ, ನಾನು ನಿನಗೇನೋ ಹೇಳಬೇಕಿತ್ತು. ನಾನು ನಮ್ಮಿಬ್ಬರು ಸಂಬಂಧ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಯಾರನ್ನೋ ಹುಡುಕ್ತಿರೋ ಹಾಗಿದೆ ಅಲ್ವಾ? ಹೌದು, ನಮ್ಮ ಫಿಲಮ್ ಹೀರೋಗನ್ಸುತ್ತೆ ಲೈಫಲ್ಲಿ ಏನೋ ಅವ್ನು ಅಂದ್ಕೊಂಡಂಗೆ ನಡೀತಿಲ್ಲ ಅಂತ. ಆದರೆ ನಿಜವಾದ ಫಿಲಮು ಈಗಷ್ಟೇ ಶುರುವಾಗಿರೋದು. ಫ್ಯಾಮಿಲಿಯವರು ಇವನ್ನ BEd ಮಾಡೋಕ್ಕೆ ಕಳಿಸಿರೋದು. ಜೀವನದಲ್ಲಿ ಏನೂ ಆಗಲಿಲ್ಲ, ಅಟ್ಲೀಸ್ಟ್ ಟೀಚರ್ ಆದರೂ ಆಗಲಿ ಅಂತ. ನೀವು ಯೋಚಿಸ್ತಿರ್ಬೋದು, ಈ ವಾಯ್ಸ್ ಎಲ್ಲಿಂದ ಬರ್ತಿದೆ ಅಂತ. ಹೋಲ್ಡ್ ಆನ್, ಅವ್ನು ಹಾಕ್ಕೊಂಡಿರೋ ಚೈನಿಗೆ ಝೂಮ್ ಹಾಕ್ರಪ್ಪ. ಇದು ನಾನೇ. ಮತ್ತೆ ಯೋಚಿಸ್ತಿರ್ತೀರ, ಜೀಸಸ್ ಕನ್ನಡ ಮಾತಾಡ್ತಾರಾ ಅಂತ. ಅದು ತುಂಬ ಸಿಂಪಲ್ಲು. ಕರ್ನಾಟಕದಲ್ಲಿ ನಾನು ಜೀಸಸ್ ಅಲ್ಲ, ಇಲ್ಲಿ ನಾನು ಏಸಪ್ಪ. ಇದೆಲ್ಲ ಬಿಡಿ, ಇವಾಗ ಫಿಲಮ್ ಸ್ಟಾರ್ಟ್ ಮಾಡೋಣ. ಇದು ಯಾವ ಫಿಲಮ್ ಗುರು? ಇದು ಫಿಲ್ಮ್ ಆಗಿದ್ದಿದ್ರೆ ಎಂಟ್ರಿಗೆ ಸಾಂಗ್ ಕೇಳಿಸ್ತಿತ್ತು, ಬರೀ ಬಸ್ ಹಾರ್ನ್ಗಳಲ್ಲ. ಇವಾಗಿಂದ ನಾನು ಇವನಿಗೆ ಕೊಡೋ ಒಂದೊಂದು ಮೂಮೆಂಟು ಒಂದೊಂದು ಚಾನ್ಸ್ ಇದ್ದ ಹಾಗೆ. ನೋಡೋಕ್ಕೆ ಜೈಲ್ ಥರ ಇದೆ. ಸದ್ಯ ಹಾಸ್ಟೆಲ್ ಲೈಫ್ ಜೀವಾವಧಿ ಶಿಕ್ಷೆ ಅಲ್ಲ. Say my name. ಐಸನ್ಬರ್ಗ್. You goddamn right. ಆ್ಯಕ್ಚುಲಿ ನನ್ನ ಹೆಸರು ವಾಲ್ಟರ್ ವೈಟ್ ಅಂತ. ಹೇ ಹೃದಯ್, ಕ್ಲಾಸಿಗೆ ಲೇಟ್ ಆಯ್ತಾ? ಹಲೋ. So today we are going to discuss one of the most influential ideas of Søren Kierkegaard. Kierkegaard prepares us for the Oh, here comes our hero. Exactly 20 minutes after the beginning of the class. So here we begin the trail for the concept of the absolute, the golden hour, and it will upset your traditional ideas regarding the connectivity between the real and the sublime. ಸರ್ರು ಏನು ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಮುಂದೆ ಲೈವ್ ಎಕ್ಸಾಂಪಲ್ಲೇ ಕೊಡ್ತೀನಿ ಬಿಡಿ. Hi, I'm Vaishali. ಹೃದಯ್. ರುದ್ರಾ? ನೋ, ಹೃದಯ್ ಫ್ರಮ್ ಎಚ್. ಓ, ಕನ್ನಡಿಗವಾ? ಯಾ, ಹೌದು. ನೀವು? ನಾ ತಮಿಳ್. ಓಕೆ. ಟೀ ಕುಡಿಕೆ போலாமா? ಹಾಂ, ಟೀ ಕುಡಿಕೆ போலாமா? maybe this is how it begins.
ವಿತ್ ಟೀ. ಅನ್ನ 2 ಟೀ. ಓಕೆ. ಯಾವಾಗಲೂ ಪರ್ಫೆಕ್ಟ್ ಅಣ್ಣ. எவ்வளோ ஸ்டைலிஷாக இருக்கான் பாரு வித்தவுட் ஈவன் ட்ரைங். ಮೇ ಬಿ ಅನ್ನೋದು ತುಂಬ ಗೊತ್ತು. ஏதாச்சும் சொன்னியா? ಏನಿಲ್ವಲ್ಲ. If I could save time in a bottle, the first thing that I'd like to do is to save every day till eternity passes away, just to spend them with you. If I could make days last forever, if words could make wishes come true, I'd save every day like a treasure, and then again I would spend them with you. Working late? What is this? ಅಪ್ಪನಾ? Is a photographer? இல்லை, அப்பா ரயில்வே ஆஃபீஸர். ஃபோட்டோகிராஃபி அவரோட பேஷன். ಓಕೆ. அப்பா பிளாட்ஃபார்மில் இருக்கும்போது கார்டியாக் அரெஸ்ட் வந்து இறந்துட்டாரு. ಸೂಪರ್. என்ன சொன்னா? ಫೋಟೋನಾ ಐ ಸ್ಟಾರ್ಟ್ ಅಬೌಟ್ ಫೋಟೋ. சரி வா, டீ குடிக்க போகலாம். ಓಕೆ. ಯಾ, ಟೇಕ್ ಯೋರ್ ಫೋನ್. ಟೀನೂ ಜಾಸ್ತಿ ಆಯಿತು, ನಮ್ಮ ಹೀರೋಗಳ ಮೇಲೆ ಫೀಲಿಂಗ್ಸ್ ಇದೆಯೋ ಅನ್ನೋ ಕನ್ಫ್ಯೂಷನ್ ಕೂಡ ಜಾಸ್ತಿ ಆಯಿತು. ಆದರೆ ಅವಳೇನು ಯೋಚನೆ ಮಾಡ್ತಿದ್ದಾಳೆ ದೇವರಾಗಿರೋ ನನಗೂ ಅರ್ಥ ಆಗ್ತಿಲ್ಲ. ಕಾದು ನೋಡುವ. हाय. हाय. मैं तुम दोनों को ही ढूंढ रही थी. एक्चुअली हम लोग एक शॉर्ट फिल्म कर रहे हैं. आई सीनियर शाहबाज, ही इज ऑल्सो एक्टिंग. लेट मी नो इफ यू आर इंटरेस्टेड. ಯಾರು ನಾನಾ? நீதான் ஹிருதய், நீதான் சும்மா டெய்லி ஆக்ட் பண்ணுவல்ல, போய் ஆக்ட் பண்ணிட்டு வா. चलो मैं बस यही बोलने आई थी. मुझे और थोड़ा काम है तो मैं चलती हूँ. Don't Bye. worry. He'll come, okay? बाय बाय. ಸರಿ. Smell of books. It's better than perfume. ಎಲ್ಲ ಫಿಲಮಲ್ಲಿ ಡೈಲಾಗ್ ಇರುತ್ತೆ. ಈಸಿಯರ್. I know. ನೀ ಅವನ್ನ ಪಾಕಾದ. ಬಿರಿಯಾನಿ ಮಧ್ಯೆ ಸಿಗೋ ಲವಂಗ ಥರ ಪದೇ ಸಿಕ್ಕರೆ ಹೆಂಗೆ ಇಗ್ನೋರ್ ಮಾಡೋಕ್ಕಾಗತ್ತೆ ಹೇಳಿ? ಅಯ್ಯೋ, ಕಾಫಿ ಶಾಪ. ಇವ್ರೇನು ಡಿಫ್ರೆಂಟ್ ಇಲ್ಲ ಬಿಡಿ, ಇವರು ಕಾಫಿ ಕುಡಿಯೋರೆ. ನೀನಿಲ್ಲಿ ಬುಕ್ ಓದಕ್ಕೆ ಕರ್ಕೊಂಡು ಬಂದ ನನ್ನ. Imagine you wake up as a cockroach and instead of screaming, you worry about being late to the college. ಅದು ನೀನು ಕ್ಲಾಸಿಗೆ ಯಾವಾಗಲೂ ಲೇಟ್. ನಾನಾಗಿದ್ದರೆ ಕಾಕ್ರೋಚ್ ಆಗಿರೋದು ಗೊತ್ತಾಗಿ ಮತ್ತೆ ಮಲ್ಕೋತಿದ್ದೆ.
ಫಿಲ್ಟರ್ ಕಾಫಿ ಓಕೆ ಅಲ್ಲ? ಟು ಫಿಲ್ಟರ್ ಕಾಫಿ. ஏன் அந்த ப்ளூ ஜெர்சி பாரு, அங்கே நல்லா விளையாடுறான்ல. அஃப்கோர்ஸ் ஷாபாஸ். அம்மா நான் உங்ககிட்ட ஒன்று கேட்கணும்னு நினச்சேன். யா ஆஷ்க். நீ ஏன் எப்பயுமே இப்படி இருக்க? எப்பயுமே சைலண்ட்டாகவே, எப்பயுமே நீயாவே பேச மாட்டேங்கிற. நான் என்ன கேட்குறனோ அதுக்கு மட்டும்தான் நீ பதில் சொல்கிற. ನೀನು ತುಂಬ ಕ್ವಶನ್ಸ್ ಕೇಳ್ತೀಯ. ನಿನ್ನ ಕ್ವಶನ್ಸ್ಗೆ ಆನ್ಸರ್ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿರುತ್ತೆ. தெரிஞ்சு போச்சு, நீ எதுவும் சொல்ல வேண்டாம். உன்னோட மிஸ்ட்ரிஸ் நீயே வச்சுக்கோ. ಮಿಸ್ಟ್ರಿನಾ? ಇವಳಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ಅವನಿಗೆ ಧೈರ್ಯ ಇಲ್ಲ ಅಂತ? டோன்ட் ஜட்ஜ் மீ. நான் இங்கே ஒரு ட்ரையாங்கிள் க்ரியேட் பண்ணிகிட்ருக்கேன். Teach me a prayer. ನಾವು ರೀಸೆಂಟಾಗಿ ಕನ್ವರ್ಟ್ ಆಗಿರೋದು. ಆದರೆ ಯೇಸುನ್ ತುಂಬ ನಂಬ್ತೀನಿ. ನನಗನ್ಸುತ್ತೆ he was not the founder of Christianity. He was the founder of secularism. போதும் நிறுத்து, ரொம்ப சாமியார் மாதிரி பேசாத. ஐ ஹேட் கம்யூனல் டாக்ஸ். ಶಾಬಾಸ್ ಇಲ್ಲಿಗೆ ಬರಲ್ಲ, ಇವತ್ತು ಫ್ರೈಡೇ ಅಲ್ವಾ? ನೀನು ಯಾವ ಸೀಟ್ ಕೊಡದಿದ್ದು? ಇದು ಕಿಸ್ ಮಾಡಿದಂಗೆ ಆಗಲ್ಲಲ್ವಾ? ಗೊತ್ತಿಲ್ಲ. மற்ற ஹிருதய் அம்மா கூப்பிட்றாங்க. இந்த வீக்கெண்ட் ஊருக்கு போவோன்னு நினைக்கிறேன். ಓ, ಲಾಂಗ್ ಟ್ರಿಪ್ಪಾ? ஆமாம், ನಾನು ತುಂಬ ಮಿಸ್ ಮಾಡ್ಕೊಂಬೇಡ. ಇದೇನು ಅಲ್ಲ ಅನ್ನೋ ಥರ ಹೇಳ್ತಿದ್ದಾಳಲ್ಲ. ಪೂರ್ತಿ ಒಂದು ವಾರ ಅಟ್ಲೀಸ್ಟ್ ಸ್ಟೇಷನ್ಗಾದ್ರೂ ಡ್ರಾಪ್ ಮಾಡಿ ಬರ್ತೀನಿ. मेरा फर्स्ट डायलॉग है. ನಾವಿನ್ನೂ ಪ್ರಾಪರಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಐ ಆಮ್ ಶಾಬಾಸ್. She deserves better, not you. ಇದೇ ರೀಸನ್ಗೆ ನಾನು ಸ್ಕ್ರಿಪ್ಟಲ್ಲಿರೋದು. ಹೃದಯ್ 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 ನಾನು ಅವನ ಜೊತೆ ಹೊಡೆದಾಡಬೇಕಿತ್ತು. ಅಟ್ಲೀಸ್ಟ್ ಅವನಿಗೇನಾದರೂ ಹೇಳಬೇಕಿತ್ತು. ಇದೆಲ್ಲ ಇರಲಿ, ಅವಳನ್ನ ಡ್ರಾಪ್ ಆದರೂ ಮಾಡಬೇಕಿತ್ತು. ಅದನ್ನ ಬಿಟ್ಟು ನಾನು ಸುಮ್ಮನಿದ್ದೆ.
ನನ್ನ ಕೈಯಲ್ಲೇನೂ ಮಾಡೋಕ್ಕಾಗಲಿಲ್ಲ. ಹೇ ಹೃದಯ್, ಎನ್ನಾಚುಡಾ? ಏನಿಲ್ಲ, ಜಾರ್ ಬಿದ್ದೆ ಅಷ್ಟೆ. ಒಯ್ಯೆ, ಯಾರ ಜೊತೆ ಆದರೂ ಜಗಳ ಮಾಡ್ಕೊಂಡ? ನಿನ್ನ ಮುಖ ನೋಡಿದ್ರೆ ಬಾಕ್ಸಿಂಗ್ ಆಡಿರೋ ಥರ ಇದ್ದೆ. ಅಯ್ಯೋ, ಬಾ ಹೋಗೋದ ವಾಪಸ್ ಮೊದಲು. ಸರಿ, ಬ್ಯಾಗ್ ಕೊಡು. ನೋಡಮ್ಮ ಹುಡುಗಿ, ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗರಿರೋ ಕಾಲೇಜು, ನೀನಿನ್ನು ಟೀನೇಜು. ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು, ತಲಕೆಟ್ರೆ ಕಿಕ್ಕೌಟು. ನೆಲ ನೋಡ್ಕೋತ ಬರಬೇಕು, ನೆಲ ನೋಡ್ಕೋತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಶಾಟ ಇಲ್ಲೂ ಇದ್ದಾನೆ. ಏನ್ ಮಗ, ಒಳ್ಳೆ ಮೂಡಲ್ಲಿದ್ಯಾ? ಏನ್ ಸಮಾಚಾರ? ಐ ಥಿಂಕ್ ನಾನು ಅವಳಿಗೆಲ್ಲ ಹೇಳ್ಬಿಡ್ಬೇಕು ಅಂತ ಇದ್ದೀನಿ. ఎవరికి ఏం చెప్పాలి? ನಾನು ವೈಶಾಲಿನ ಇಷ್ಟಪಡ್ತಿದ್ದೀನಿ ಕಣ. సీరియస్లీ? ಯಾವ ಮ್ಯಾಡ್? మరి అట్లయితే సినిమాలో జరిగినట్టు రియల్ లైఫ్లో కూడా హ్యాపీ ఎండింగ్ అవుతుందని ఎక్స్పెక్ట్ చేయకు, సరేనా? ಶಾಟ. ஹே, அந்த ஃப்ரேம் சூப்பராக இருக்குல்ல? ವೈಶಾಲಿ,
ನಾನು ನಿನಗೇನೋ ಹೇಳಬೇಕಿತ್ತು. ಹಾಂ ಸೊಲ್ಲೆ. ನಾನು ನಮ್ಮಿಬ್ಬರು ಸಂಬಂಧ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. Maybe I always was. I love you, Vaishali. कितना टेक लोगे? ಸಲ ಗುರು ಎಷ್ಟು ಸಲ ರಿಹರ್ಸಲ್ ಮಾಡಿದೀವಿ ಗುರು 15ನೇ ಟೇಕು ಗುರು 15ನೇ ಸರ್ ಇನ್ನೊಂದೇ ಒಂದು ಟೇಕ್ ಸರ್ ಒಂದೇ ಒಂದು ಸರ್ ಪ್ಲೀಸ್ ಲೈಟ್ ಎಲ್ಲ ಹಾಳಾಗೋಯ್ತು ಅಲ್ಲಿ ಸರ್ ರೆಡಿ ಪ್ಯಾಕಪ್ ಸರ್ ಪ್ಲೀಸ್ ಸರ್ ಪ್ಯಾಕಪ್ ಸರ್ ನಾನು ವೈಶಾಲಿಗೆ ಲವ್ ಯು ಅಂತ ಹೇಳಕ್ಕಾಗ್ಲಿಲ್ಲ. ಅಯ್ಯೋ ಛೇ, ಅವ್ನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ದಾನೆ ಅಂತ ಹೇಳೋದನ್ನೇ ಮರ್ತಿದ್ದೆ. ಬೆಳಕಿದ್ದಾಗ 1000 ಚಾನ್ಸ್ ಕೊಡ್ತೀನಿ. ಅದನ್ನ ಕತ್ಲಾಗೋ ಅಷ್ಟರೊಳಗೆ ಬಳಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದನ್ನ ಮಿಸ್ ಮಾಡಿಕೊಂಡು ಅಯ್ಯೋ ಕತ್ಲಾಯಿತು, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ಏನೂ ನಡೀತಿಲ್ಲ ಅಂತ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಡೈಲಾಗ್ ಹೇಳ್ತಾನೆ ಅಂತ ಕಾದಿದ್ದ ಡೈರೆಕ್ಟ್ರು, ಪ್ರಪೋಸ್ ಮಾಡ್ತಾನೆ ಅಂತ ಕಾದಿದ್ದು ಹುಡುಗಿ, ಇಬ್ಬರು ಬಿಟ್ಟೋದು. ಇನ್ನೇನು ಮಾಡ್ತಾನೆ, ಬೆಳಕನ್ನು ಹುಡುಕ್ತೀನಿ ಅನ್ನೋ ನೆಪದಲ್ಲಿ ದಮ್ ಹೊಡಿಯೋದನ್ನ ಅಭ್ಯಾಸ ಮಾಡ್ಕೊಂಡ.